ಇದು ಸುವರ್ಣ ನ್ಯೂಸ್ನ ಮಹಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮತ್ತೊಂದು ವಿವಾದಕ್ಕೆ ಸಿಲುಕಿದ್ದಾರೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ. ಯಾರು ಆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ, ಏನಾಯಿತು, ಇದರ ಕಂಪ್ಲೀಟ್ ಡೀಟೇಲ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಯೊಬ್ಬರು ವಿವಾದಕ್ಕೆ ಸಿಕ್ಕಾಕೊಂಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಏನು ಮಾಡಿದ್ರು ಅವರು, ಏನು ವಿವಾದ, ಡೀಟೇಲ್ ಹೇಳ್ತಾ ಹೋಗ್ತೀನಿ. ಯಾರು ಅನ್ನೋದನ್ನ ಕೂಡ ರಿವೀಲ್ ಮಾಡ್ತಾ ಹೋಗ್ತೀವಿ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಯೊಬ್ಬರು ಸದ್ಯ ವಿವಾದಕ್ಕೆ ಸಿಕ್ಕಾಕೊಂಡಿದ್ದಾರೆ. ಸುವರ್ಣ ನ್ಯೂಸ್ನ ಮಹಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ ಅವರಿಗೆ ಸಂಬಂಧಿಸಿದಂತ ವಿಚಾರ. ಹಿಟ್ ಅಂಡ್ ರನ್ ಕೇಸ್ನಲ್ಲಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಹಿಟ್ ಅಂಡ್ ರನ್ ಮಾಡಿ ಪರಾರಿಯಾಗಿದ್ದಾರೆ ದಿವ್ಯಾ ಸುರೇಶ್ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಕಾರಲ್ಲಿ ಬೈಕ್ಗೆ ಡಿಕ್ಕಿಯಾಗಿ ಆನಂತರ ನಿಲ್ಲಿಸದೆ ಪರಾರಿಯಾಗಿದ್ದಾರೆ ಅನ್ನೋ ಆರೋಪ ಅವ್ರ ಮೇಲೆ ಕೇಳಿ ಬರ್ತಾ ಇದೆ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ ಅವರ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇರೋದು. ಸುವರ್ಣ ನ್ಯೂಸ್ಗೆ ಇದಕ್ಕೆ ಸಂಬಂಧಿಸಿದಂತ ಎಕ್ಸ್ಕ್ಲೂಸಿವ್ ಡೀಟೇಲ್ ಲಭ್ಯ ಆಗಿದೆ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ ಹಿಟ್ ಅಂಡ್ ರನ್ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬರ್ತಾ ಇರೋದು. ಅಕ್ಟೋಬರ್ 4ರ ರಾತ್ರಿ 1:30 ದಿವ್ಯಾ ಸುರೇಶ್ ಅವರು ಅತಿ ವೇಗ ಮತ್ತು ನಿರ್ಲಕ್ಷ್ಯದಿಂದ ಚಾಲನೆಯನ್ನ ಮಾಡಿ ಅಪಘಾತ ಮಾಡಿದ್ದಾರೆ ಅನ್ನೋ ಆರೋಪ. 4ನೇ ತಾರೀಕು ರಾತ್ರಿ 1:30 ಅತಿ ವೇಗ ಮತ್ತು ನಿರ್ಲಕ್ಷ್ಯದ ಚಾಲನೆಯ ಕಾರಣಕ್ಕಾಗಿ ಅಪಘಾತ ಆಗಿದೆ. ಮಹಿಳೆಯೊಬ್ಬರ ಕಾಲು ಮುರಿತ ಆಗಿದೆ. ಬ್ಯಾಟರಾಯನಪುರದ ಎಂಎಂ ರಸ್ತೆಯಲ್ಲಿ ನಡೆದಿರುವಂತಹ ಅಪಘಾತ. ದಿವ್ಯಾ ಸುರೇಶ್ ಅವರು ಓಡಿಸ್ತಾ ಇದ್ದಂತ ಕಾರ್ನಿಂದ ಬೈಕ್ಗೆ ಡಿಕ್ಕಿಯಾಗಿದೆ. ದಿವ್ಯಾ ಅವರ ಕಾರು ಡಿಕ್ಕಿಯಾದಂತ ಪರಿಣಾಮ ಬೈಕಲ್ಲಿ ಇದ್ದಂತವರು ಗಾಯಗೊಂಡಿದ್ದಾರೆ. ಅನುಷಾ ಮತ್ತು ಅಶ್ವಿನಿ ಎಂಬವರಿಗೆ ಗಾಯ ಆಗಿದೆ. ಇನ್ನು ಅಪಘಾತ ಆದ ನಂತರ ಕನಿಷ್ಠ ಪಕ್ಷ ಕಾರನ್ನ ನಿಲ್ಲಿಸುವಂತ ಕೆಲಸವನ್ನು ಮಾಡಿಲ್ಲ. ಏಕಾಏಕಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಅಪಘಾತಕ್ಕೊಳಗಾಗಿರುವಂತ ಬೈಕನ್ನ, ಅಪಘಾತಕ್ಕೀಡಾಗಿರುವಂತ ಮಹಿಳೆಯರನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ದಿವ್ಯಾ ಸುರೇಶ್ ಅವರ ಕಾರು ಅಪಘಾತ ಎಸಗಿದೆ ಅನ್ನೋ ಮಾಹಿತಿ. ದಿವ್ಯಾ ಸುರೇಶ್ ಓಡಿಸ್ತಾ ಇದ್ದಂತ ಕಾರು ಬೈಕಿಗೆ ಡಿಕ್ಕಿಯಾಗಿದೆ. ಬೈಕಲ್ಲಿ 3 ಜನ ಇದ್ರು. ಅನುಷಾ ಮತ್ತು ಅಶ್ವಿನಿ ಮತ್ತೊಬ್ಬರು, ಇಬ್ಬರಿಗೂ ಕೂಡ ಗಾಯ ಆಗಿದೆ. ಅನುಷಾ ಮತ್ತು ಅಶ್ವಿನಿಗೆ ಗಾಯ ಆಗಿದೆ. ಅವರು ಆಸ್ಪತ್ರೆ ಸೇರಿದ್ದಾರೆ. ಕನಿಷ್ಠ ಪಕ್ಷ ಅಪಘಾತ ಆಯಿತು ಒಂದು ಸಂದರ್ಭದಲ್ಲಿ ಏನಾಯ್ತು ಅನ್ನೋದನ್ನು ಕೂಡ ನೋಡಿಲ್ಲ. ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಆರೋಪ ಈಗ ಕೇಳಿ ಬರ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.